ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಹೇಗೆ ಗೊತ್ತಾ? ಹೆಂಗ್ ಮಾಡಿದ್ರಿ ಇವರು? ಜೈಪುರದ ಡೀಲರ್ಸ್ಗಳೇ ಕಿಂಗ್ ಪಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 1-to-1 ನೆಟ್ವರ್ಕ್ ಮೂಲಕ ದೇಶಾದ್ಯಂತ ಹಂಚಿಕೆ ಮಾಡಿದ್ದಾರೆ ಇವರು. ಮೊದಲು ಸಿಕಾರ್ನ ರಮೇಶ್ ಕುಮಾರ್ ಕೈ ತಲುಪುತ್ತೆ ಪ್ರಶ್ನೆ ಪತ್ರಿಕೆ. ಈ ರಮೇಶ್ ಕುಮಾರ್ ಯಾರು ಅಂತ ಹೇಳಿದ್ರೆ MBBS ಕೌನ್ಸಿಲಿಂಗ್ ಏಜೆಂಟ್ ಆಗಿದ್ದಾನೆ ಇವನು. ಈತನಿಂದಲೇ ದೆಹಲಿ, ಜಮ್ಮು ಕಾಶ್ಮೀರ, ಬಿಹಾರ, ಕೇರಳ, ಉತ್ತರಾಖಂಡದ ತರಬೇತಿ ಕೇಂದ್ರಗಳಿಗೆ ಪೂರೈಕೆ ಆಗುತ್ತೆ, ಕೋಚಿಂಗ್ ಸೆಂಟರ್ಗಳಿಗೆ ಹೋಗುತ್ತೆ. ನಿಜವಾದ ಪ್ರಶ್ನೆ ಪತ್ರಿಕೆಯನ್ನೇ ಗೆಸ್ ಪೇಪರ್ ರೀತಿ ಪೂರೈಕೆ ಮಾಡ್ತಾರೆ ಇವರು. ಪರೀಕ್ಷೆಗೆ 15 ದಿನ ಮೊದಲೇ ತರಬೇತಿ ಕೇಂದ್ರಗಳಿಗೆ ಹಂಚಿಬಿಡ್ತಾರೆ. ನೋಡಿ, 15 ದಿನದ ಮುಂಚೆನೇ ಲೀಕ್ ಆಗಿರೋದು ಇದು, 2-3 ದಿನ ಮುಂಚೆ ಅಲ್ಲ. ಆ ಏಜೆಂಟ್ ಏನಿದ್ದಾನೆ ರಮೇಶ, ಅವನಿಂದ ಶುರುವಾಗಿದ್ದು, ಅವನೇ ಇದರ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ನು. ಅಲ್ಲಿಂದ ಶುರುವಾಗಿದ್ದು ಇಡೀ ದೇಶಾದ್ಯಂತ ಇದನ್ನು ಸೋರಿಕೆ ಮಾಡ್ತಾರೆ, ಅಂದರೆ ಹಂಚಿಕೆ ಮಾಡ್ತಾರೆ. ಜೈಪುರದ ಡೀಲರ್ಸ್ ನೋಡಿ, 1-to-1 ನೆಟ್ವರ್ಕ್ ಇದು. ಯಾರಿಗೂ ಗೊತ್ತಾಗದ ಹಾಗೆ ಇದನ್ನು ಕುದುರಿಸ್ತಾ ಇದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಮಾರಾಟವಾಗಿದ್ದು ಎಷ್ಟು ಗೊತ್ತಾ? ಶಾಕ್ ಆಗ್ತೀರಿ ನೀವು ಕೇಳಿದ್ರೆ. 30,000ದಿಂದ 28 ಲಕ್ಷದವರೆಗೆ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿದೆ. ಅಂದರೆ ಎಷ್ಟು ಪ್ರಶ್ನೆಗಳು, ಆ ಪ್ರಶ್ನೆಗಳು ಇದ್ರ ಮೇಲಿದು. 100 ಪ್ರಶ್ನೆ, 120 ಪ್ರಶ್ನೆ, 30 ಪ್ರಶ್ನೆ, ಹಿಂಗೆ ನೋಡಿ 28 ಲಕ್ಷದವರೆಗೂ ಕೂಡ ಕೊಟ್ಟು ಖರೀದಿ ಮಾಡಿದ್ದಾರೆ ಇವರು. ಎಲ್ಲ ವಿದ್ಯಾರ್ಥಿಗಳು 28 ಲಕ್ಷ ಕೊಟ್ಟು ಖರೀದಿ ಮಾಡಿಬಿಟ್ಟವ್ರು. ಇಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಗೌಪ್ಯವಾಗಿ ನಡೆಯುತ್ತೆ. ಆದರೆ ಈ ಬಾರಿ ಹಣದ ದುರಾಸೆಗೆ ಬಿದ್ದು ಬಹಿರಂಗವಾಗಿದೆ ನಡೆದು ಬಿಟ್ಟಿದೆ. ಈ ಡೀಲರ್ಗಳ ದುರಾಸೆಯಿಂದಾಗಿ ಈ ಹಗರಣ ಬಹಿರಂಗ ಆಗಿದೆ. ನೋಡಿ, 30,000ದಿಂದ ಶುರುವಾಗಿ 28 ಲಕ್ಷದವರೆಗೂ. ಅದರಲ್ಲಿ ಈಗ 400 ಕ್ವಶನ್ಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ 100 ಕ್ವಶನ್ಸು ನಿನಗೆ, ಒಂದು ಕ್ವಶನ್ಗೆ ಇಷ್ಟು ರೇಟ್ ಫಿಕ್ಸು. ಒಂದು ಕ್ವಶನ್ಗೆ 2,000, 10 ಕ್ವಶನ್ಗೆ 20,000, ಹೀಗೆ ಫಿಕ್ಸ್ ಮಾಡಿದ್ರು. ಅದರ ಲೆಕ್ಕದಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದಾರೆ.